ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ನಂದಿನಿ ಅಮ್ಮವ್ರ ಜಾತಕದ ಪ್ರಕಾರ ಗ್ರಹಗತಿಗಳು ಯಾವುದು ಸರಿ ಹೋಗ್ತಿಲ್ವೇ? ಇದರಲ್ಲಿ ಅವ್ರಿಗೆ ಕಂಟಕ ಇದೆ ಅಂತ ಸೂಚಿಸ್ತಿದೆ. ಈ ವಿಷಯನ ಆದಷ್ಟು ಬೇಗ ಅವ್ರಿಗೆ ಹೇಳಬೇಕು. ಆದರೆ ಏನು ಮಾಡಲಿ? ಅವ್ರು ಎಲ್ಲಿದ್ದಾರೋ ಏನೋ, ಎಲ್ಲೇ ಇದ್ದರೂ ಅವ್ರನ್ನ ಕಾಪಾಡಲೇಬೇಕು. ಇಲ್ಲ ಇಲ್ಲ, ಇಂಥ ಸಮಯದಲ್ಲಿ ನಂದಿನಮ್ಮರೊಬ್ಬರೇ ಇದ್ದರೆ ಅವ್ರ ಕ್ಷೇಮ ಅಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಹುಡುಕ್ಬೇಕು. ಏನು ಮಾಡಲಿ? ಏನು ತೋಚ್ತಾ ಇಲ್ವಲ್ಲ ದೇವ್ರೇ. ನಂದಿನಮ್ಮವರು ಫೋನ್ ಮಾಡ್ತಾ ಇದ್ದಾರೆ. ಅಯ್ಯೋ ಅಮ್ಮೋರೆ, ಹೇಗಿದ್ದೀರಿ? ಎಲ್ಲಿದ್ದೀರಿ ನೀವು? ಪದ್ದು ಗಾಬರಿ ಆಗ್ಬೇಡ. ನಾನು ನಿಮ್ಗೆ ಯಾರಿಗೂ ಹೇಳ್ದೆ ಅಲ್ಲಿಂದ ಹೊರಟು ಬರಬೇಕಾಯ್ತು. ಅದಕ್ಕೆ ಮೊದಲು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನನ್ನು ತಪ್ಪಾಗಿ ತಿಳ್ಕೊಬೇಡ. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ? ನೀವೇನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ. ನಿಮ್ಮನ್ನು ಯಾವತ್ತೂ ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಆದರೆ ಕಾರಣ ಏನು ಅಂತ ನಮಗೂ ಗೊತ್ತಾಗಿದ್ದಿದ್ರೆ ಸಮಾಧಾನ ಇರ್ತಿತ್ತು. ಅದು ಬಿಡಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ರೆ ತಾನೆ? ನಾನು ಚೆನ್ನಾಗಿದ್ದೀನಿ ಪದ್ದು. ನೀನು ಹೇಳಿದ್ದು ನಿಜ. ನಾನು ಅಲ್ಲಿ ಯಾರಿಗೂ ಹೇಳ್ದೆ ಬಂದಿರೋದಕ್ಕೆ ಒಂದು ಕಾರಣ ಇದೆ. ಆ ಕಾಂತಮ್ಮನ ಗಂಡ ವಿಜಯಾಂಬಿಕಾ ಜೊತೆ ಶಾಮೀಲಾಗಿದ್ದಾನೆ. ನಾನು ನಿಮ್ಮ ಮನೇಲಿರೋ ವಿಚಾರನ ಅವಳಿಗೆ ಹೇಳಿದ್ದಾನೆ. ವಿಜಯಾಂಬಿಕಾ ನೇರವಾಗಿ ಅಲ್ಲಿಗೆ ಬರ್ತಾ ಇದ್ಲು. ಹೌದು ಅಮ್ಮರೇ, ನೀವು ಹೇಳೋದು ಸರಿಯಾಗಿದೆ. ವಿಜಯಾಂಬಿಕಾ ಬಂದಿದ್ಲು. ಗೊತ್ತು ಪದ್ದು. ಇದೇ ಕಾರಣಕ್ಕೆ ನಾನು ನಿಮ್ಗೆ ಯಾರಿಗೂ ತಿಳಿಸ್ದೆ ಅಲ್ಲಿಂದ ಹೊರಟು ಬರಬೇಕಾಯ್ತು. ನೋಡು, ನೀನು ಏನು ಚಿಂತೆ ಮಾಡಬೇಡ. ನಾನು ಮತ್ತೆ ಚೋಟು ಈಗ ಒಂದು ಕ್ಷೇಮವಾಗಿರೋ ಜಾಗದಲ್ಲಿದ್ದೀವಿ. ಹೌದು ಅಮ್ಮೋರೆ, ಈಗ ನೀವೆಲ್ಲಿದ್ದೀರ ಹೇಳಿ? ನೀವೆಲ್ಲಿದ್ದೀರ ಅಂತ ಗೊತ್ತಾಗದೆ ನಾನು ಸುಬ್ಬು ಪರದಾಡ್ಬಿಟ್ವಿ. ನಮಗಂತೂ ಸಮಾಧಾನನೇ ಆಗ್ತಿಲ್ಲ. ನೀವೆಲ್ಲಿದ್ದೀರ ಅಂತ ಹೇಳಿದ್ರೆ ಈಗಲೇ ನಾವು ಬರ್ತೀವಿ. ಬೇಡ ಪದ್ದು, ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರ ಸುಬ್ಬುಗೆ ಗೊತ್ತಾಗೋದು ಬೇಡ. ಪಾಪ, ನನ್ನ ಸಮಸ್ಯೆನ ಅವನ ತಲೆ ಮೇಲೆ ಹೊತ್ಕೊಂಡು ಅಲ್ದಾಡ್ತಾನೆ. ಅವನೀಗ ನಮ್ಮ ಶ್ರಾವಣಿ ಜೊತೆ ನೆಮ್ಮದಿಯಾಗಿರಲಿ. ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರನ ನಾನು ನಿನಗೆ ಮಾತ್ರ ತಿಳಿಸ್ತೀನಿ. ಅವನಿಗೆ ಹೇಳಬೇಡ. ಸರಿ ಅಮ್ಮೋರೆ, ಹಾಗೇ ಆಗಲಿ. ನೀವೆಲ್ಲಿದ್ದೀರಂತ ಹೇಳಿದ್ರೆ ಈಗಲೇ ನಾನು ಬರ್ತೀನಿ. ಪದು, ರಾಮಾಪುರದಿಂದ ಬಲಭಾಗಕ್ಕೆ ಒಂದು 6 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಕೆಂಚೇನಹಳ್ಳಿ ಅಂತ ಊರಿದೆ. ಅಲ್ಲಿಂದ ಹಲೋ 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 ಪದು ಪದು ಕೇಳಿಸ್ತಿದ್ಯಾ? ಈ ಸಮಯದಲ್ಲಿ ಈ ನಂಬರ್ ಅನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ. ವಿಶೇಷು ಸಿಗ್ನಲ್ಲೇ ಹೊಟ್ಟೋಯ್ತಲ್ಲ. ಛೇ, ನಾನು ಎಲ್ಲಿದ್ದೀನಿ ಅನ್ನೋ ವಿಚಾರ ಪದ್ದುಗೆ ಹೇಳೋದಕ್ಕೆ ಆಗಲಿಲ್ಲ. ಏನು ಮಾಡಲಿ ಈಗ? ದೇವ್ರೆ, ಅಮ್ಮವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ಲಿಲ್ವಲ್ಲ. ಪರವಾಗಿಲ್ಲ, ಕೆಂಚಿನಹಳ್ಳಿ ಅಂತ ಹೇಳಿದ್ರಲ್ಲ, ಮೊದಲು ಅಲ್ಲಿಗೆ ಹೋಗ್ತೀನಿ. ಬನ್ನಿ ಅಣ್ಣ. ಅಮ್ಮವ್ರೆ ಪದನ ಬಂದಿದ್ದಾರೆ, ಬನ್ನಿ. ಪದ್ದು, ಅಮ್ಮವ್ರೆ, ಹೇಗಿದ್ದೀರಿ ಅಮ್ಮವ್ರೆ? ಈಗ ಮನ್ಸಿಗೆ ಸಮಾಧಾನ ಆಯಿತು. ನನಗಂತೂ ತುಂಬಾನೇ ಗಾಬರಿ ಆಗ್ಬಿಟ್ಟಿತ್ತು. ಗಾಬರಿ ಅನ್ನೋದೇನು, ಜೀವನೇ ಹೊರಟೋಗಿತ್ತು. ನೋಡಿದ್ರ ಅಮ್ಮವ್ರೆ, ಪದ ನನಗೆ ನಿಮ್ಮ ಮೇಲೆ ಜೀವನೇ ಇದೆ. ಅದಕ್ಕೆ ನೀವು ಕಾಣದೇ ಇರೋದಕ್ಕೆ ಜೀವನೇ ಹೊರಟೋಯ್ತು ಅಂತಿದ್ದಾರೆ. ನಂಗೆ ಗೊತ್ತು ಚೋಟು, ನಾನು ಪದ್ದು ಒಡ ಹುಟ್ಟಿದವರಲ್ಲ. ಆದರೆ ನನ್ನ ಪಾಲ್ಗೆ ಒಡ ಹುಟ್ಟಿದ ಅಣ್ಣನಿಗಿಂತನೂ ಹೆಚ್ಚು. ಚಿಕ್ಕಂದಿನಿಂದನೂ ನನ್ನನ್ನು ಆಡಿ ಬೆಳೆಸಿದ್ದಾರೆ. ಸಾಲಿ ಗ್ರಾಮದ ಮನೆಗೋಸ್ಕರ ನಿಯತ್ತಿನಿಂದ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿರೋ ಪದ್ದು ನನ್ನ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದ್ರಲ್ಲಿ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಅಲ್ವಾ? ಮತ್ತೆ ನಾವೆಲ್ಲರೂ
ಸಾಲಿಗ್ರಾಮದ ಋಣದಲ್ಲೇ ಬದುಕ್ತಾ ಇದ್ವಿ. ನಿಮ್ಮನ್ನು ನೋಡೋ ಆತರದಲ್ಲಿ ಏನೂ ತರಕ್ಕಾಗ್ಲಿಲ್ಲ. ಒಂದು ನಿಮಿಷ ರೀ, ಹಾಲು ಹಣ್ಣು ತಂದ್ಬಿಡ್ತೀನಿ. ಪದ್ದು, ಅದೆಲ್ಲ ಬೇಕಾ? ಏನು ಬೇಡ. ನೀವೇ ಹೇಳಿದ್ರಲ್ಲ, ಜೊತೆಗೆ ಹುಟ್ಟದೇ ಇದ್ರು ನಾನು ನಿಮ್ಮ ಅಣ್ಣ ಅಂತ. ಅಣ್ಣ ತಂಗಿಗೋಸ್ಕರ ಇಷ್ಟು ಮಾಡಬಾರ್ದಾ? ಇಬ್ಬರ ಮಧ್ಯ ಬರೀ ಅಣ್ಣ ತಂಗಿ ಸಂಬಂಧ ಮಾತ್ರ ಅಲ್ಲ, ನೀವು ನನಗೆ ದೇವತೆ. ನಾನು ನಿಮ್ಮ ಭಕ್ತ, ನಿಮ್ಮ ಬಂಟ. ಅಂಥದ್ರಲ್ಲಿ ಇದೆಲ್ಲ ಬರೀ ಅಳಿಲ್ ಸೇವೆ. ಪದ್ದು, ಆದರೂ ನಾನು ನಿಮಗೆಲ್ಲ ಹೇಳ್ದೆ ಬಂದಿದ್ದು ತಪ್ಪಾಯ್ತೇನೋ ಅಲ್ವಾ? ಪರವಾಗಿಲ್ಲ ಮೋರೆ, ನೀವು ಬಂದಿದ್ದು ಒಂದು ಅರ್ಥದಲ್ಲಿ ಸರಿಯಾಗೇ ಇದೆ. ನೀವು ತಗೊಳ್ಳೋ ನಿರ್ಧಾರಗಳು ಆ ಕ್ಷಣಕ್ಕೆ ನಮ್ಗೆ ಗೊತ್ತಾಗದೇ ಇರ್ಬೋದು, ಆದರೆ ಅದ್ರ ಹಿಂದೆ ಏನೋ ಒಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ಪದ್ದು, ಮನೇಲೆಲ್ಲರೂ ಹೇಗಿದ್ದಾರೆ? ಶ್ರಾವಣಿ ಹೇಗಿದ್ದಾಳೆ? ಅದನ್ನ ಯಾಕೆ ಕೇಳ್ತೀರಾ ಮೋರೆ? ನೀವು ಮನೇಲಿಲ್ಲ ಅಂತ ಗೊತ್ತಾದ ಮೇಲೆ ಶ್ರಾವಣಿ ಅಮ್ಮವರು ದಿಕ್ಕೆಟ್ಟು ಕೂತ್ಬಿಟ್ರು. ನಿಮ್ಮ ಅವ್ರ ಸಂಬಂಧ ಏನಂತ ಗೊತ್ತಿಲ್ಲದೆ ಇದ್ರು ಯಾವಾಗಲೂ ನಿಮ್ಮನ್ನೇ ನೆನಪು ಮಾಡ್ಕೊತಿರ್ತಾರೆ. ಪ್ರತಿಕ್ಷಣ ನಿಮ್ಮದೇ ಮಾತು, ನೀವಿಲ್ಲ ಅಂತ ಕೊರಗ್ತಿರ್ತಾರೆ. ಇದೆಲ್ಲ ಒಂದು ಸ್ವಲ್ಪ ದಿನ ಅಷ್ಟೇ ಪದ್ದು. ಕೊರಗೋ ಮನಸ್ಸು ಕರಗೋ ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ನನ್ನ ಮಗಳಿಗೆ ತಾಯಿ ಪ್ರೀತಿ ಸಿಗಬೇಕು. ಆ ದಿನ ಬಂದೇ ಬರುತ್ತೆ. ಪದ್ದು, ನೀನು ಇಲ್ಲಿಗೆ ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ ತಾನೆ? ಯಾರಿಗೂ ಗೊತ್ತಾಗ್ಲಿಲ್ಲ ಅಮ್ಮೋರೆ. ಆದರೆ ನಾನು ಬರಬೇಕಾದ್ರೆ ಸುಬ್ಬು ಎದುರುಗಡೆ ಸಿಕ್ಬಿಟ್ಟ. ಎಲ್ಲಿ ಹೋಗ್ತಿದ್ದೀರಾ, ಏನು ಎತ್ತ ಅಂತ ಅನುಮಾನದಲ್ಲೇ ಕೇಳ್ಬಿಟ್ಟ. ಆದರೆ ನಾನೇನು ಹೇಳಿಲ್ಲ. ಅವನು ನಿಮ್ಮನ್ನ ತುಂಬ ಹುಡುಕ್ತಾ ಇದ್ದಾನೆ. ಇನ್ನೊಂದು ವಿಷಯ. ಏನು ಪದ್ದು? ನೀವು ಫೋನ್ ಮಾಡಿದಾಗ ಸ್ವಲ್ಪ ಸರಿಯಾಗಿ ಕೇಳಿಸ್ತಿಲ್ಲ. ಆಮೇಲೆ ನಾನು ಅಂದ್ಕೊಂಡೆ ಎಲ್ಲೋ ಫೋನ್ ಕಟ್ಟಾಗಿದೆ ಅಂತ ಅಂದ್ಕೊಂಡೆ. ಆದರೆ ಆಮೇಲೆ ನೋಡಿದ್ರೆ 2 ನಿಮಿಷ ಆನಾಗೇ ಇತ್ತು. ಹೌದಾ? ಆದರೆ ನನಗೆ ನೆಟ್ವರ್ಕ್ ಸಿಗಲಿಲ್ಲ. ಅಮ್ಮವ್ರೆ, ನಾನು ಹೇಳಿದ್ನಲ್ಲ, ಒಂದೊಂದ್ಸಲ ನೆಟ್ವರ್ಕ್ ಸಿಗುತ್ತೆ, ಇನ್ನೊಂದ್ಸಲ ಸಿಗಲ್ಲ ಅಂತ. ಹಾಗಿದ್ರೂ ಆಗಿರ್ಬೋದಮ್ಮವ್ರೆ. ಆ ಫೋನ್ ಕಾಲಿಂದ ನೀವಿರೋ ಲೊಕೇಶನ್ನು ಶತ್ರುಗಳಿಗೆ ಗೊತ್ತಾಗಿರ್ಬೋದು. ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಮ್ಮವ್ರೆ.